Hi everyone, let's start this ride. Let's go right. ಸೊ ನಾವು ಇವಾಗಿರೋದು ಆಗುಂಬೆಯಿಂದ ಸ್ವಲ್ಪ ಹಿಂದೆ, ಸ್ವಲ್ಪ ಅಂದರೆ ಒಂದು 5 ಕಿಲೋಮೀಟರ್ ಹಿಂದೆ ಅಷ್ಟೇ. ನೋಡಿ ಹಿಂಗಿದೆ ಮಿಸ್ಟು ಆಗುಂಬೆಯಲ್ಲಿ. ಬೆಳಗ್ಗೆ 7:20 ಇವಾಗ. ಸೊ ಹೋಗ್ತಾ ಇರೋದು ಕೂರ್ಗಿಗೆ. ಹೆಂಗಿದೆ ಪ್ಲೇಸ್? ಸೊ ಆಗುಂಬೆ ಘಾಟ್ನ ನಮ್ಮದು KTM ಅಲ್ಲಿ ಯಾವತ್ತೂ ಇಳಿಸಿಲ್ಲ. ಫಸ್ಟ್ ಟೈಮ್ ನಾನು ಬೈಕ್ ರೈಡ್ ಮಾಡ್ತಿರೋದು ಫಸ್ಟ್ ಆಫ್ ಆಲ್ ಆಗುಂಬೆ ಘಾಟಿಯಲ್ಲಿ ಒಳಗಡೆ, ಅಂದರೆ ಫುಲ್ ಮೇಲಿಂದ ಕೆಳಗೆ ತನಕ. ಒಂದು 2 ಕಟ್ ಮುಂಚೆ ಹೋಗಿದ್ದೆ, ಒಂದು 2 ಟರ್ನಿಂಗ್ನ. ಅದಾದಮೇಲೆ ಇದೆ ಫಸ್ಟ್ ಟೈಮ್ ಈ ಬೈಕಲ್ಲಿ ಅಥವಾ ಬೈಕಲ್ಲಿ ನಾನು ಹೋಗ್ತಾ ಇರೋದು ಆಗುಂಬೆ ಘಾಟಲ್ಲಿ. ಆಯಿತಾ, ಕಾರಲ್ಲಿ ತುಂಬ ಸತಿ ಓಡಾಡಿದ್ದೀನಿ, ಬಟ್ ಬೈಕ್ ನಮ್ಮೂರಲ್ಲಿದ್ದರೂ ಕೂಡ ಬೈಕಲ್ಲಿ ಹೋಗಿಲ್ಲ. ನೋಡೋಣ ನನ್ನ ಅಡ್ವೆಂಚರ್ ಯಾವ ಥರ ಫೀಲ್ ಮಾಡುತ್ತೆ ಅಂತೇಳಿ. ಆಗುಂಬೆಗೆ ಬಂದ್ವಿ. ಇದು ಆಗುಂಬೆ ಪೇಟೆ. ಇಲ್ಲಿ ಈ ಕಾಣಿಸ್ತಿದೆಯಲ್ಲ ಬಸ್ಸು, ಆ ಥರ ಬಸ್ನ ಬಿಡೋದೇ ಇಲ್ಲ. ಆಗುಂಬೆ ಟರ್ನಿಂಗಲ್ಲಿ ಹೋಗೋದಕ್ಕಾಗಲ್ಲ ಅಂಥೇಳಿ ಆ ಥರ ಇದೆ ಟರ್ನ್ಸು. ಸೊ ಆಗುಂಬೆ ಹೇಗೆ ಅಂತ ಹೇಳಿದ್ರೆ ಒನ್ ಆಫ್ ದ ಟಫೆಸ್ಟ್ ಘಾಟ್ ಡ್ರೈವರ್ಸ್ಗೆ. ಕಾರಲ್ಲಿರೋರ್ಗಾದ್ರೆ ಅಷ್ಟೊಂದು ಫೀಲ್ ಆಗಲ್ಲ. ಇನ್ ಕೇಸ್ ನೀವು ಆ ಟರ್ನಿಂಗಲ್ಲಿ ಬೇರೆ ಯಾವುದು ಆಪೋಸಿಟಲ್ಲಿ ವೆಹಿಕಲ್ ಬಂದಿಲ್ಲ ಅಂತಂದರೆ ಓಕೆ, ಆರಾಮ್ಸೆ ಹೋಗ್ಬಿಡ್ಬೋದು ಡ್ರೈವಿಂಗ್ ಮಾಡ್ತಾ. ಬಟ್ ಲಾರಿ ಡ್ರೈವರ್ಸು, ಬಸ್ ಡ್ರೈವರ್ಸ್ಗೆ ಆ್ಯಕ್ಚುಲಿ ತುಂಬ ಟಫ್ ಇರುತ್ತೆ. ಯಾಕಂದರೆ ಲಾಂಗ್ ವೀಲ್ ಬೇಸ್ ಇರೋದ್ರಿಂದ ಇಟ್ ಈಸ್ ಡಿಫಿಕಲ್ಟ್ ಫಾರ್ ದೆಮ್. ಸೊ ಈ ಶಾಪಲ್ಲಿ ಪೈನಾಪಲ್ ಸಿಗುತ್ತೆ. ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಇಲ್ಲಿ ಬರ್ತೀನಿ ಮಕ್ಕಳನ್ನ ಕರ್ಕೊಂಡ್ಬಿಟ್ಟು. ಇದೇ ಶಾಪ್. ಇವಾಗ ಆಗುಂಬೆಯ ದಟ್ಟ ಕಾಡು. ಈ ಪ್ಲೇಸು ಸೂಪರ್, ನನಗೆ ಸಖತ್ ಇಷ್ಟ. ಎಷ್ಟು ದಪ್ಪ ಇದೆ ಅಂತ ಹೇಳಿದ್ರೆ ಒಳಗಡೆ ನೋಡಿ ಹೆಂಗೆ ಕಾಣಿಸುತ್ತೆ. ಒಳಗಡೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ, ಹಂಗಿದೆ. ಮರ ಗಿಡಗಳು ಒಳಗಡೆ ತುಂಬಿ ತುಳ್ಕುತ್ತೆ, ಅಷ್ಟು ಚಂದ. ಸೂಪರ್ ನೋಡಿ, ಇದೆಲ್ಲ ಎಷ್ಟು ಚಂದ.
ಹೆಂಗಿದೆ ನೋಡಿ, ಎಷ್ಟು ಚಂದ ಇದೆ. ನನ್ನ ಮಕ್ಕಳು ಫೀಲ್ ಮಾಡ್ತಾ ಇರ್ತಾರೆ, ಎಲ್ಲೋದ ಪಪ್ಪ ಅಂತ ಹೇಳ್ಬಿಟ್ಟು, ಎಲ್ಲಾದರೂ ಪಪ್ಪ ಅಂತೇಳಿ ಫೀಲ್ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟು ಆಗುಂಬೆ ಚೆಕ್ ಪೋಸ್ಟ್ ಬರುತ್ತೀಗ. ಇದೇ ಚೆಕ್ ಪೋಸ್ಟ್, ಇದು ಲೇಕ್. ಇಷ್ಟೇ. ಇನ್ನು ನೆಕ್ಸ್ಟ್ ಏನಿದ್ರು ಘಾಟ್ ಸ್ಟಾರ್ಟ್ ಆಗೋ ಪ್ಲೇಸ್. ಇಲ್ಲಿ ಕೂಡ ಬಂದು ನಿಂತ್ಕೊಳ್ತೀವಿ. ಇಲ್ಲೊಂದು ಸಿಂಗಳಿಕ ಬರುತ್ತೆ, ಲಯನ್ ಟೇಲ್ಡ್ ಸಿಂಗಳಿಕ. ಒಂದೇ ಎರಡ ಇದೆ ಅನಿಸುತ್ತೆ ಇಲ್ಲಿ ಆಗುಂಬೆಯಲ್ಲಿ, ಅವಾಗ ಬರುತ್ತೆ. ಅದಕ್ಕೆಲ್ಲ ಊಟ ಹಾಕ್ತಾರೆ. ಆ್ಯಕ್ಚುಲಿ ಹಾಕಬಾರ್ದು ಊಟ, ಈ ಅಂಗಡಿಯಲ್ಲಿ ತೊಗೊಂಡಿರೋ ಫುಡ್ಡು, ಬಿಸ್ಕೆಟು, ಅದು ಇದು ಅಂತೇಳಿ. ಇವನ್ ತರಕಾರಿ ಕೂಡ ಅದರೊಳಗಡೆ ಎಲ್ಲ ಪೆಸ್ಟಿಸೈಡ್ಸ್ ಮಿಕ್ಸ್ ಮಾಡಿರೋದ್ರಿಂದ ಇಲ್ಲಿರೋ ಅಂದರೆ ಊರಲ್ಲಿರೋ ಇದೆ ನೋಡಿ ವ್ಯೂ ಪಾಯಿಂಟ್, ಸನ್ಸೆಟ್ ವ್ಯೂ ಪಾಯಿಂಟ್. ಸೊ ಊರಲ್ಲಿರೋ ಏನು ರೋಗ ರುಜಿನ ಅಥವಾ ಇನ್ನೊಂದು ಏನೋ ಒಂದು ಹೊಸದು ಅದೆಲ್ಲ ಕಾಡಿಗೆ ಹೋಗುತ್ತೆ. ಆ ಪ್ರಾಣಿಗಳಿಗೆ ಹಾಕೋದ್ರಿಂದ ಪ್ರಾಣಿಗಳು ತಗೊಂಡು ಆ ಕೆಮಿಕಲ್ಸು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಕಾಡಲ್ಲಿ ಹೋಗ್ಬಿಟ್ಟು ಬೇರೆ ಪ್ರಾಣಿಗಳಿಗೆ ಹರಡಿಸ್ಬಿಡುತ್ತೆ. ಸೊ ಮಾಡಬೇಡಿ ಅಂತ ಹೇಳ್ತಾರೆ, ಬಟ್ ಅವುಗಳ ಮುಖ ನೋಡಿ ಮನುಷ್ಯರಿಗೂ ಕೂಡ ಪಾಪ ಏನೋ ತಿಂದಿಲ್ಲ ಹಂಗೆ ಹಿಂಗೆ ಅಂತೇಳಿ ಮಾಡ್ತಾರೆ. ಯಾರ್ದು ತಪ್ಪು ಯಾರು ಇದು ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಾವು ಕೆಮಿಕಲ್ ತಿಂತೀವಲ್ವ, ಅದನ್ನು ಫಸ್ಟು ಕಡಿಮೆ ಮಾಡಬೇಕು. ಭಾರತ ದೇಶದಲ್ಲಿ ಕೆಮಿಕಲ್ನ, ಪೆಸ್ಟಿಸೈಡ್ಸು ಅದು ಇದು ಅಂಥೇಳಿ ಜಾಸ್ತಿ ಯೂಸ್ ಮಾಡುತ್ತಾರಲ್ಲ, ಎಲ್ಲ ಬ್ರೇಕ್ ಬೀಳಬೇಕು. ಯಾರು ಮಾಡ್ತಾರೋ, ಯಾರು ಮಾಡೋಕ್ಕಾಗಲ್ಲ, ಅಷ್ಟೊಂದು ಈಸಿ ಇಲ್ಲವೆಲ್ಲ. ಸೊ ಸೆಕೆಂಡ್ ಟರ್ನು ಆಗುಂಬೆಯಲ್ಲಿ. ಯಾ ಪ್ರೇಮ ಸಂಜಯ. ಈ ಮರ ಎಲ್ಲ ಎಷ್ಟು ಸಖತ್ತಂದರೆ ತೆಂಗಿನ ಮರ ಇದ್ದಂಗೆ ಇರುತ್ತೆ. ಬಟ್ ಕಾಡಲ್ಲಿ ತೆಂಗಿನ ಮರ ಅಲ್ಲ, ನೋಡೋದಕ್ಕೆ ಹಂಗೆ ಕಾಣಿಸುತ್ತೆ ಎಲೆಗೆಲ್ಲ. ನಂಗೆ ಅದೆಲ್ಲ ನೋಡಿದಾಗ ಈ ಅವತಾರ್ ಮೂವಿಯಲ್ಲಿ ಇರೋ ಕಾಡೆಲ್ಲ ಇದೆಯಲ್ಲ, ಒಳ್ಳೆ ಪಾರ್ಕ್ ಇದ್ದಂಗೆ ಇರುತ್ತೆ ಕಾಡು, ಆ ಥರ ಫೀಲು. ಆ್ಯಕ್ಚುಲಿ ಹಾಗೆ ಇದೆ ಇದು. ಉಡುಪಿ ಆದರ್ಶ ಹಾಸ್ಪಿಟಲ್ ಅಂಥೇಳಿ, ಅಲ್ಲ ಯಾವುದು, ಆದರ್ಶ ಹಾಸ್ಪಿಟಲ್ ಅವರು ಈ ಮಿರರ್ ಹಾಕಿದ್ದಾರೆ. ತುಂಬ ಒಳ್ಳೆಯದು ಮಿರರ್ ಹಾಕಿರೋದು. ಈ ಯಾವ ಘಾಟಲ್ಲಿ ಹಾಕಿದ್ದಾರೋ ಹಾಕಿಲ್ವೋ ಗೊತ್ತಿಲ್ಲ, ಆಗುಂಬೆ ಘಾಟಲ್ಲಿ ಹಾಕಬೇಕು, ಹಾಕಿದ್ದು ಒಳ್ಳೆಯದಾಯಿತು. ಇದೆ ನೋಡಿ, ಕೆಳಗಡೆ ಹೆಬ್ರಿ ಕಾಣುತ್ತೆ, ಸೋಮೇಶ್ವರ ಕಾಣಿಸುತ್ತೆ. ಹೆಬ್ರಿ ಅಲ್ಲ, ಹೆಬ್ರಿನೂ ಕಾಣಿಸುತ್ತೆ, ಮಿಸ್ಟೆಲ್ಲ ಬಿಟ್ಟರೆ ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ. ಮಣಿಪಾಲ್ ಉಡುಪಿ ತನಕ ಕಾಣಿಸುತ್ತೆ ಇಲ್ಲಿ ಕ್ಲಿಯರ್ ಆಗಿದ್ರೆ. ಇಲ್ಲಿಂದ ಅಲ್ಲೊಂದು ಫಾಲ್ಸ್ ಇರುತ್ತೆ, ಮಳೆಗಾಲದ ಕಾಣಿಸುತ್ತೆ ಆ ಪ್ಲೇಸಲ್ಲಿ. ಎಷ್ಟು ಹೈಟ್ ಅಂತ ಹೇಳಿದ್ರೆ ಆಗುಂಬೆ ಘಾಟು ಸೂಪರ್ ಹೈಟ್. ಜೋಗ್ ಫಾಲ್ಸ್ ಥರ, ಫಾಲ್ಸ್ ಇಲ್ಲ ಅಷ್ಟೇ ಬಿಟ್ಟರೆ ಇಲ್ಲಿ ಜೋಗ್ ಥರ ಅಷ್ಟು ಹೈಟ್ ಇರುತ್ತೆ. ಚಿಕ್ಕಂದಲ್ಲೆಲ್ಲ ನೋಡಿಬಿಟ್ಟು ಫ್ಯಾಸಿನೇಟ್ ಆಗಿಬಿಟ್ಟಿದ್ದೆ, ಒಬ್ಬ ಹಿಂಗೆ ಇದೆಯಲ್ಲಪ್ಪ, ಈ ಥರನೂ ಇದೆಯಾ ಅಂತ. ಅಷ್ಟು ಸೂಪರ್ ಆಗುಂಬೆ.
ಇಲ್ಲಿ ನೋಡಿ ಹೆಂಗಿದೆ, ಆಚೆ ಹೋದರೆ ಓದಂಗೆ. ಇಲ್ಲಂತೂ ನಿಲ್ಲಿಸೋದಕ್ಕೆ ಆಗಲ್ಲ. ನೀವು ರೋಡ್ ಸೈಡಲ್ಲಿ ನೋಡ್ರಿ, ಎಲ್ಲಲ್ಲೇ ಉಜ್ಜಿ ಹೋಗಿರೋದು, ಬೇರೆ ಬೇರೆ ಗಾಡಿಗಳು ತಾಕ್ಸಿರೋದು, ಅಷ್ಟು ಕಂಜೆಸ್ಟೆಡ್ ಇರುತ್ತೆ. ಇಷ್ಟು ಚಿಕ್ಕ ಲಾರಿ ಅಷ್ಟೇ ಹೋಗ್ಬೋದು, ಇದಕ್ಕಿಂತ ಚೂರು ದೊಡ್ಡದು ಕೂಡ ಬಿಡ್ತಾರೆ. ಏನಾದ್ರು ಕಾಣಿಸುತ್ತಾ ತೋರಿಸ್ತೀನಿ ನೋಡಿ. ಏನೂ ಕಾಣಿಸ್ತಾ ಇಲ್ಲ ಈಗ. ಇನ್ನು ಸ್ವಲ್ಪ ಮೇಲಿಂದ ಆದರೆ ಸೋಮೇಶ್ವರ ಕಾಣಿಸುತ್ತೆ. ಹೆಂಗಿದೆ ನೋಡಿ, ಇದು ನಿಮ್ಗೆ ಗೊತ್ತಾಗೋದಿಲ್ಲ, ನೋಡ್ಬೇಕು ಇದನ್ನು ಹೆಂಗಿದೆ ಅಂತೇಳಿ. ಟರ್ನ್ ಬೈಕಲ್ಲಿ ಹೋಗ್ತಾನೆ ನಿಮ್ಗೆ ಸ್ವಲ್ಪ ಚೆನ್ನಾಗಿ ಗೊತ್ತಾಗೋದು, ಕಾರಲ್ಲಿ ಹೋಗ್ಬೇಕಾದ್ರೆ ಅಷ್ಟೊಂದು ಅನಿಸೋದಿಲ್ಲ. ಅಷ್ಟು ಡೀಪ್ ಇದೆ. ಹಿಂಗೆ ಸ್ಲೋಪ್ ಅಂದರೆ ಇಟ್ಸ್ ಆಲ್ಮೋಸ್ಟ್ 70 ಡಿಗ್ರಿ ಹತ್ರ ಇರುತ್ತೆ ಅನಿಸುತ್ತೆ. ಅಷ್ಟು ಸ್ಲೋಪ್ ಇರುತ್ತೆ ಒಂದು ಪ್ಲೇಸಲ್ಲಿ, ಈ ಟರ್ನಿಂಗ್ಸಲ್ಲಿ. ಇಲ್ಲೊಂದು ಕಡೆ ಆನೆಕಲ್ಲು ಅಂತ ಇದೆ, ಕಲ್ಲು ಬೆಳೆಯುತ್ತೆ ಅಂತೆ ಆ ಪ್ಲೇಸಲ್ಲಿ. ತೋರಿಸ್ತೀನಿ. ನೋಡಿ here we go, as long ago we broke on the shadows in a same wind glow. ಸೂರ್ಯ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾನೆ.
ಘಾಟ್ ಮುಗಿತಾ ಬಂತು. ಸೊ ಇದೆ ಲಾಸ್ಟ್ ಟರ್ನ್. ಇನ್ನೊಂದು ಟರ್ನ್ ಇದೆ, ಅದು ಇಟ್ಸ್ ನಾಟ್ ಯೂ ಟರ್ನ್. ಘಾಟಿ ಓಪನಿಂಗ್ ಇದು ಕೆಳಗಡೆಯಿಂದ ಬರೋರಿಗೆ. ಘಾಟಿ ಮುಗೀತು, ಆಗುಂಬೆ ಘಾಟಿ ಮುಗೀತು. ಎಲ್ರು ಇಳಿರಿ. ಹಿಂದೆಯಿಂದ ಒಬ್ಬ ಬೆರ್ಸ್ಕೊಂಬರ್ತಾ ಇದ್ದಾನೆ ಗುರು ಇನೋವಾದಲ್ಲಿ. ಆ ಇನೋವಾ ಶೇಪ್, ಹಳೆ ಇನೋವಾ ಶೇಪ್ ಉಂಟಲ್ಲ, ಒಂದು ಮಿಡಲ್ ವೇರಿಯಂಟ್ ಬಂತಲ್ಲ, ಅದ್ರ ಸೊಡ್ ನೋಡ್ರೆ ಸಾಕು ಖರಾಬ್. ಆ ಇನೋವಾ ಡಿಸೈನಲ್ಲಿ ವರ್ಸ್ಟ್ ಡಿಸೈನ್ ಅಂದರೆ ಅದೇ, ಈ ಚಿಕ್ಕ ಮಕ್ಕಳು ಡಿಸೈನ್ ಮಾಡ್ತಾರಲ್ಲ ಆ ಥರ ಮಾಡ್ಯಾರ. ಏನು ಡಿಸೈನ ಏನೋ ಗೊತ್ತಿಲ್ಲ. ಇದು ನಮ್ಮ ಗಣಪತಿ ಟೆಂಪಲ್ಲು. ಕಾಪಾಡಪ್ಪ. ಓಂ ಗಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಿಯೇ ನಮಃ. ಸೊ ಲೆಟ್ಸ್ ಗೋ. ನೋಡು, ಹಾಲು ಹೊಡಿತಾನೆ ಇದ್ದಾನಪ್ಪ, ಅಷ್ಟು ದೂರದಲ್ಲಿದ್ದಾನೆ, ಮತ್ತೇನು ಹತ್ರದಲ್ಲೇನಿಲ್ಲ. ಇಲ್ಲಿ ಇನ್ನೊಂದು ಚೆಕ್ ಪೋಸ್ಟ್ ಇದೆ ಕೆಳಗಡೆ, ಸೋಮೇಶ್ವರ ಚೆಕ್ ಪೋಸ್ಟ್. ರೈಟ್ ಹೋದರೆ ಮಂದಾರ್ತಿ, ಕುಂದಾಪುರ. ಈ ರೋಡಲ್ಲಿ ಹೋದರೆ ಮಣಿಪಾಲ್, ಉಡುಪಿ ಮಣಿಪಾಲ್, ಮಂಗಳೂರು.
ಹೋದರೆ ಫಾಲ್ಸ್ ಇದೆ, ಕೂಡ್ಲು ತೀರ್ಥನ ಕೂಡ್ಲು ಫಾಲ್ಸ್ ಅಂತೇಳಿ ಚೆನ್ನಾಗಿದೆ ಅದು. ಇಲ್ಲಿ ಸೀತಾ ನದಿ ಹರಿಯುತ್ತೆ ರೈಟ್ ಸೈಡಲ್ಲಿ, ಚಂದ ಅಂದರೆ ಎಲ್ಲ ಬ್ಯೂಟಿನೇ ಬ್ಯೂಟಿ ಗುರು. ಇಲ್ಲೇ ಪಕ್ಕದಲ್ಲಿ ಹರಿತಾ ಇದೆ ನೋಡಿ, ಇಲ್ಲಿ ಹೋಗ್ಬೋದು ಇಳ್ಕೊಂಡು, ಪ್ಯೂರ್ ಇರುತ್ತೆ ವಾಟರ್ ನೋಡಿ. ಕಾಡಲ್ಲಿ ಈಗ ಜಸ್ಟ್ ಹುಟ್ಟಿ ಬರ್ತಾ ಇರೋದು.